ಮೈಸೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಲಕ್ಕೊಂಡಹಳ್ಳಿ ಗ್ರಾಮದ ಹರೀಶ್ ರವರ ತೋಟದಲ್ಲಿದ್ದೀವಿ. ಅವರು ಈಗ ಸಂರಕ್ಷಿತ ಬೇಸಾಯದಲ್ಲಿ ಪಾಲಿ ಹೌಸಲ್ಲಿ ಈ ಒಂದು ಬಿ ವೈಟ್ ಎಂಬ ಸಾವಂತಿಗೆ ಹೂವಿನ ಬೆಳೆಯನ್ನು, ವಾಣಿಜ್ಯ ಹೂವಿನ ಬೆಳೆಯನ್ನು ಬೆಳೆದಿದ್ದಾರೆ. ಸೊ ಹರೀಶ್ ಅವರೇ, ಈಗ ನೀವು ಈ ಬಿ ವೈಟನ್ನು ಯಾವ ರೀತಿ ನಾವು ಬೇಸಾಯ ಮಾಡಬೇಕಾಗುತ್ತೆ ಈ ಒಂದು ಪಾಲಿ ಮನೆಯಲ್ಲಿ, ಅಥವಾ ಇದನ್ನು ಹೊರಗಡೆನೂ ಸಹ ಹೊರಗಡೆ ಓಪನ್ ಕಂಡೀಷನಲ್ಲೂ ಸಹ ಈ ಬಿ ವೈಟ್ನ ಬೆಳಿಬೋದಾ, ಮತ್ತು ಅಲ್ಲೂ ಬೆಳೆಯೋದಕ್ಕೂ ಮತ್ತು ಈ ಬೆಳೆನ ಇಲ್ಲಿ ಬೆಳೆಯೋದಕ್ಕೂ ವ್ಯತ್ಯಾಸ ಏನು, ಮತ್ತು ಯಾವ ತಿಂಗಳಲ್ಲಿ ಇದನ್ನು ನಾಟಿ ಮಾಡಬೇಕು, ಅಥವಾ ಈ ಹೂವು ಬರೋದು ಯಾವ ಮಾರುಕಟ್ಟೆ ಒಂದು ಹೆಚ್ಚಿನ ಒಂದು ಡಿಮ್ಯಾಂಡ್ ಇರ್ತದೆ? ಫೆಬ್ರವರಿ ಮಾರ್ಚಲ್ಲಿ ಹಾಕ್ಕೊಂಡ್ರೆ ಹಬ್ಬಗಳು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೂಕ್ತವಾದ ಬೆಳೆ ಸಿಗುತ್ತೆ. ನೀವೀಗ ಸಪೋಸ್ ಫೆಬ್ರವರಿಲಿ ನಾಟಿ ಮಾಡಿಕೊಂಡ್ರೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ 6 ರಿಂದ 7 ತಿಂಗಳಿಗೆ ನಿಮಗೆ ಹೂವು ಕಟಾವು ಪ್ರಾರಂಭ ಆಗ್ತದೆ. ಇಲ್ಲ ಸರ್, 3 ತಿಂಗಳು ಕಟಾವ್ ಆಗುತ್ತೆ. ಮದುವೆ ಸೀಸನ್ ಸಿಕ್ಕಿದಾಗ ಮದುವೆ ಸೀಸನಲ್ಲೂ ಹೂವು ರೇಟು ಜಾಸ್ತಿ ಇರುತ್ತೆ. ಆಮೇಲೆ ವರಮಹಾಲಕ್ಷ್ಮಿ ಗಣೇಶ ಹಬ್ಬಕ್ಕೆ ಫುಲ್ ರೇಟ್ ಇರುತ್ತೆ, ಅವಾಗ ಒಳ್ಳೆ ದೊಡ್ಡಾಗುತ್ತೆ. ಸೊ ಹಾಗಾಗಿ ನಾವು ಫೆಬ್ರವರಿಯಲ್ಲಿ ಇದನ್ನ ಪ್ಲಾಂಟಿಂಗ್ ಮಾಡ್ಕೋಬೇಕು. ಇದರ ಸಸಿ ಎಲ್ಲಿ ಸಿಗ್ತವೆ, ಎಲ್ಲಿಂದ ತಂದ್ರೆ? ಸರಿ ಇದು ಕಲ್ಕತ್ತಾ ಕಟಿಂಗ್ ಟಿಶ್ಯೂ ಕಲ್ಚರ್ದು ಅಂದ್ರೆ ಅಂಗಾಂಶ ಕೃಷಿಯಿಂದ ಮಾಡಿರ್ತಕ್ಕಂಥ ಕಟಿಂಗ್ಸ್ ಅಲ್ಲಿ ಪ್ರೋಟ್ರೇನ್ ಅಲ್ಲಿ ತರಿಸ್ಕೊಡ್ತಾರೆ. ಒಂದು ಸಸಿಗೆ ಎಷ್ಟು ಬೀಳ್ತದೆ? ಒಂದು ಸಸಿಗೆ 2 ರಿಂದ 2.5 ರೂಪಾಯಿ ಬೀಳುತ್ತೆ. ಒಂದು ಎಕರೆಗೆ ಎಷ್ಟು ಸಸಿ ತರಬೇಕು? ಒಂದು ಎಕರೆಗೆ 15 ರಿಂದ 16 ಸಾವಿರ ಆಗುತ್ತೆ. 16 ಸಾವಿರ ಸಸಿಗಳನ್ನು ಒಂದು ಎಕರೆಗೆ ಪಾಲಿ ಮನೆಯಲ್ಲಿ ಇದನ್ನ ಕೂರಿಸಬಹುದು. ಇದು ಅಷ್ಟೇ ಏರು ಮಡಿ ಮಾಡಬೇಕು. ಏರು ಮಡಿ ಮಾಡಿದ್ರೆ ಸರ್, ಇದು 2 ಸಾಲು ನಾಟಿ ಮಾಡ್ತೀರಾ? 2 ಸಾಲು ನಾಟಿ, ಬೆಡ್ಡಿಂದ ಬೆಡ್ಡಿಗೆ 5 ಅಡಿ, ಸೇಮ್ 5 ಅಡಿ ಅಂತರ, ಮತ್ತೆ ಬೆಡ್ ಅಲ್ಲೇನೆ 2 ಸಾಲಿಗೆ 2 ಸಾಲಲ್ಲಿ 2 ಅಡಿ 1.5 ಅಡಿ 1.5 ಅಡಿ ಅಂತರದಲ್ಲಿ ಸಸಿಯಿಂದ ಸಸಿ 1 ಅಡಿ ಅಂತರದಲ್ಲಿ ಇದನ್ನ ನಾಟಿ ಮಾಡಿದ್ದೀರಾ. ಮೊದಲಾಗಿ ಬೆಡ್ ಹಾಕಿ ಹಿಂಡಿಗಳು ಹಾಕಿ ಎಲ್ಲ ಚೆನ್ನಾಗಿ ಬೆಡ್ ಏರು ಮಡಿ ಮಾಡ್ಕೊಂಡು ಹಾಕಿದ್ವಿ ಸರ್. ಅದು ಹಾಕಿದಷ್ಟು ನಾವು ಭೂಮಿಗಳನ್ನ ಎಷ್ಟು ಸೇರಿಸ್ತೀವೋ, ಸಾವಯವ ಅಂಶವನ್ನ ಭೂಮಿಗೆ ಎಷ್ಟು ಸೇರಿಸ್ತೀವೋ ಅಷ್ಟು ನಮಗೆ ಸಮೃದ್ಧಿಯಾಗಿ ಬೆಳೆಯುತ್ತದೆ. ಹೌದು, ಬೆಳೆ ಬರ್ತಕ್ಕಂಥದ್ದು. ಮತ್ತೆ ಮಣ್ಣು ಅಷ್ಟೇ ಆರೋಗ್ಯವಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲೂ ಸಹ ಹೆಚ್ಚಿಗೆ ನೀವು ಸಾವಯವ ಗೊಬ್ಬರಗಳು, ನೀವು ತಿಪ್ಪೆ ಗೊಬ್ಬರದಿಂದ ಹಿಡಿದು, ಬೇವಿನ ಹಿಂಡಿಯಿಂದ ಹಿಡಿದು, ಹೊಂಗೆ ಹಿಂಡಿಯಿಂದ ಹಿಡಿದು, ಜೊತೆಗೆ ಜೀವಾಣುಗಳು, ಸೂಕ್ಷ್ಮ ಜೀವಿಗಳು, ಟ್ರೈಕೋಡರ್ಮಾ, ಸೂಡೋಮೋನಾಸ್, AMC ಈ ಥರದ್ದೆಲ್ಲವನ್ನೂ ಸಹ ಅದನ್ನ ಪುಷ್ಟೀಕರಿಸಿ ಗೊಬ್ಬರಗಳನ್ನು ಇಲ್ಲಿ ಹಾಕ್ತೀರಾ. ಓಕೆ, ಇದು ನಾಟಿ ಮಾಡಿ 2 ತಿಂಗಳು 2.5 ತಿಂಗಳಿಗೆ ಹೂವು ಪ್ರಾರಂಭ ಆಗುತ್ತೆ. 25ರಿಂದ 30 ಕಟಾವು ಮಾಡ್ತೀವಿ ಸರ್. ಇದು ಬೆಳೆಯಲ್ಲಿ ಒಂದು ಬೆಳೆ ಬಂದ ನಾಟಿ ಮಾಡಿದ್ಮೇಲೆ 25ರಿಂದ 30 ಕಟಾವು ಬೀಡು ಅಂತ ಹೇಳ್ತೀರಿ, ಅಥವಾ 35 ಸರಿ ನೀವು ಕಟಾವು ಮಾಡ್ತೀರಾ? ಕಟಾವು ಮಾಡ್ತೀವಿ ಸರ್. ಇದು ಎಷ್ಟು ದಿನಕ್ಕೊಂದ್ಸರಿ ಕಟಾವು ಮಾಡ್ತೀರಾ? ಇದು 5 ದಿವಸಕ್ಕೆ ಒಂದ್ಸರಿ ಸರ್. ಒಂದು ಕ್ರಾಪ್ ಒಂದ್ಸರಿ ಕಟ್ ಮಾಡ್ಕೊಂಡು ಪ್ರಾರಂಭ ಆದ್ರೆ ಹಂತ ಹಂತವಾಗಿ 5 ದಿನಕ್ಕೆ ಮಾಡ್ಕೊಂಡು ಹೋಗ್ತಿದ್ರೆ ಮತ್ತೆ ಆ ಕಡೆ ಬರ್ತಾ ಇರ್ತದೆ, ಮತ್ತೆ ಹಿಂಗೆ ಮುಂದುವರ್ಸ್ಕೊಂಡು ಹೋಗೋದು. ಓಕೆ ಓಕೆ ಓಕೆ. ಇದು ಹೊರಗಡೆಗೆ ಪಾಲಿ ಮನೆಗೆ ವ್ಯತ್ಯಾಸ ಅಂತಂದ್ರೆ, ಹೊರಗಡೆ ಮಳೆ ಬಂದರೆ ತೊಂದರೆ, ಹೂವು ಮಾರ್ಕೆಟಲ್ಲಿ ಡೌನ್ ಆಗುತ್ತೆ, ಕ್ವಾಲಿಟಿನೂ ಬರಲ್ಲ. ಮಾರ್ಕೆಟಲ್ಲಿ ಮಳೆ ನೀರು ಇತ್ತು ಅಂತಂದ್ರೆ ಮಾರ್ಕೆಟಲ್ಲಿ ರೇಟು ಕಮ್ಮಿ ಆಗುತ್ತೆ. ಈ ಹೂವಿನ ಸೆಂಟ್ರಲ್ ನೀರು ತೇವದಲ್ಲಿ ಏನಾದ್ರು ತೇವಾಂಶ ಅಥವಾ ಮಳೆ ನೀರು ನಿಂತ್ಕೊಳ್ತು ಅಂದ್ರೆ ನಾವು ಏನು ಹೇಳ್ತೀವಿ, ಬ್ಲೈಟ್ ಅಂತೀವಿ, ಫ್ಲೋರಲ್ ಬ್ಲೈಟ್ ಅಂತ ಹೇಳ್ತೀವಿ, ಫ್ಲವರ್ ಬ್ಲೈಟ್. ಆ ಬ್ಲೈಟ್ ಬರ್ತದೆ, ಸೊರಗು ರೋಗ ಬರ್ತದೆ. ಸೊ ಹಾಗಾಗಿ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಇಲ್ಲಿ ಬೆಳಿತೀವಿ. ಇಲ್ಲಿ ಬೆಳೆದಾಗ ಬಹಳ ಉತ್ತಮವಾದ ಗುಣಮಟ್ಟ ಮತ್ತೆ ಹೈಟು ಪಾಲಿ ಮನೆಯಲ್ಲಿ ನಿಮಗೆ ಎತ್ತರವಾಗಿ ಬೆಳೀತದೆ. ಹೆಚ್ಚು ತೆಂಡೆಗಳು ಬರ್ತವೆ, ಸಕ್ಕರ್ಸ್ ಬರುತ್ತೆ. ಮತ್ತೆ ಹೊರಗಡೆ ಟೆಂಪ್ರೇಚರ್ಗೂ ಹೂವು ಶೇಡ್ ಆಗುತ್ತೆ. ಇಲ್ಲಿ ಯಾವುದೇ ಥರದ್ದು ಏನು ತೊಂದರೆ ಆಗೋದಿಲ್ಲ. ಕೀಟಗಳಿಂದನೂ ಬಾಧೆ ಕಮ್ಮಿ ಇದೆ. ಹೊರಗಡೆಗೆ ಇಲ್ಲಿಗೆ ಹೆಚ್ಚಿಗೆ ಸಿಂಪರಣೆ ಬೇಕಾಗಿಲ್ಲ. ಕೀಟನಾಶಕಗಳು ಬೇಕಾಗೇ ಇಲ್ಲ. ಇಲ್ಲಿ ಒಂದು ಎಕರೆಗೆ ಎಷ್ಟು ಇಳುವರಿ ಬರ್ತದೆ? 1 ಎಕರೆಗೆ 10 ರಿಂದ 15 ಟನ್. 1 ಎಕರೆಯಲ್ಲಿ ನಾವು ಇಳುವರಿ ಪಡೆಯಬಹುದು. 1 ಕೆಜಿ ಎಷ್ಟು? ಕೆಜಿ 100 ರೂಪಾಯಿಂದ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ 700 ರೂಪಾಯಿ ಹೋಗಿತ್ತು ಕೆಜಿ. ನೀವು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿವಸ 2 ದಿವಸ ಹಿಂದಿನ ದಿವಸದಿಂದ 700 ರೂಪಾಯಿ ಪ್ರತಿ ಕೆಜಿ. ಅವಾಗ ನಿಮ್ಗೆ ಎಷ್ಟು ಇಳುವರಿ ಬಂತಿದ್ರಲ್ಲಿ? ಎಷ್ಟು ಬೀಡು ಹಾರ್ವೆಸ್ಟ್ ಮಾಡಿದ್ರಿ? ಆಗ ಎಷ್ಟು ಹೂವನ್ನ ಕಟಾವು ಮಾಡಿದ್ರಿ? ಒಂದು 300 ರಿಂದ 400 ಕೆಜಿ. 400 ಕೆಜಿನೂ ಸಹ 700 ರೂಪಾಯಿ ಅಷ್ಟು ನಿಮ್ಗೆ ಧಾರಣೆ ಸಿಕ್ಕಿದೆ. ಆ ನಂತರ 60 ರೂಪಾಯಿ, ಮೊನ್ನೆ 60 ರೂಪಾಯಿಗೂ ಬಂತು. ಆಮೇಲೆ ಹಬ್ಬಗಳು ಮತ್ತೆ ಹಬ್ಬಗಳು ಬಂದಾಗ ಜಾಸ್ತಿ ಆಗ್ತದೆ, ಮದುವೆಗಳು ಬಿದ್ದಾಗ ಜಾಸ್ತಿ ಆಗ್ತವೆ. ಸೊ ಹಾಗಾಗಿ ಆ ಸಮಯಕ್ಕೆ ಹೆಚ್ಚಿಗೆ ಹೂವು ಬರೋಂಗೆ ನೋಡಿಕೊಂಡು ನಾವು ಸೀಸನ್ಗೆ ಹಾಕೊಬೇಕು ನೋಡಿ. ಓಕೆ. ಸೊ
ಇದು ಅಷ್ಟೇ ಪಾಲಿ ಮನೆಗೆ 36ರಿಂದ 40 ಲಕ್ಷ ಖರ್ಚು ಮಾಡಿದ್ದೀರಾ. ಇದನ್ನು ಸಹ ನಿಮ್ಗೊಂದು 3 ವರ್ಷ ನಂತರ ನಿಮಗೆ ಖರ್ಚು ಹೋಗಿ ಮತ್ತೆ ಉಳಿತಾಯ ಪ್ರಾರಂಭ ಆಗ್ತಕ್ಕಂಥದ್ದು. ನೀವು ಖರ್ಚು ಮಾಡಿದ್ದು ನಿಮಗೆ ಅದನ್ನ ಬಂದು ಆಮೇಲೆ ನಿಮ್ಗೆ ಏನು ಆಗುತ್ತೆ ತದನಂತರ 4 ವರ್ಷದ ನಂತರ ಏನು ಬರ್ತದೆ ಅದಕ್ಕೆ ನಿಮ್ಗೆ ಸ್ವಲ್ಪ ಲಾಭ ಆಗುತ್ತೆ. ಸೊ ಈ ಒಂದು 2 ಎಕರೆ ಜಮೀನು ಇದು ಪಾಲಿ ಮನೆಯಲ್ಲಿ ಎಷ್ಟು ಜನ ಆಳು ಕೆಲಸ ಮಾಡ್ತಾರೆ? ಡೈಲಿ 3 ರಿಂದ 4 ಜನ ಇರಲೇಬೇಕು ಸರ್. ಡೈಲಿ ಪ್ರತಿದಿನ 365 ದಿವಸನೂ ಪ್ರತಿದಿನ 3 ರಿಂದ 4 ಜನ ಇಲ್ಲಿ ಕೆಲಸ ಮಾಡಲೇಬೇಕು. ಕಟಾವ್ ಆಗ್ಬೋದು ಅಥವಾ ಅಂತರ್ ಬೇಸಾಯ ಕ್ರಮಗಳು, ಕಳೆ ತೆಗೆಯೋದು, ಮತ್ತೆ ಏನಾದ್ರು ದಾರ ಕಟ್ಟೋದಕ್ಕೆ. ಮಾರುಕಟ್ಟೆದ ಏನಾದ್ರು ಸಮಸ್ಯೆ ಇದೆಯಾ ಬೆಂಗಳೂರು ಪಕ್ಕದಲ್ಲಿ? ಇಲ್ಲ ಸರ್, ಹೊಸಕೋಟೆಲ್ಲೇ ಇದೆ ಸರ್. ಹೊಸಕೋಟೆಲ್ಲೇ ದೊಡ್ಡ ಮಾರ್ಕೆಟ್ ಇದೆ. ಓಕೆ, ಇಲ್ಲಿಂದ ಆಂಧ್ರಗೆಲ್ಲ ಪಾರ್ಸಲ್ ಹೋಗ್ತದೆ, ಚೆನ್ನೈಗೆಲ್ಲ ಪಾರ್ಸಲ್ ಹೋಗ್ತದೆ, ಮೈಸೂರಿಗೆ ಹೋಗ್ತದೆ. ಇಲ್ಲಿಂದನೇ ಎಲ್ಲ ಬಂದು ಮೇಜರ್ ಈಗ ಬೆಂಗಳೂರು ಮಾರ್ಕೆಟ್ ಇಲ್ಲೇ ಒಳ್ಳೆ ಚೆನ್ನಾಗಿ ಸಿಗ್ತದೆ ನಿಮಗೆ. ಸೊ ಹಾಗಾಗಿ ಮಾರುಕಟ್ಟೆ ನೀವು ನೇರ ಮಾರುಕಟ್ಟೆ. ರೈತ ಬಾಂಧವರೇ, ಇಲ್ಲಿ ಇವರು ಹರೀಶ್ ಅವರು ಮತ್ತೆ ಈ ಒಂದು ಹೂವಿನ ಬೆಳೆಯನ್ನು, ವಾಣಿಜ್ಯ ಬೆಳೆಯನ್ನು, ಅದರಲ್ಲೂ ಹೊಸ ಬೆಳೆ ಬಿ ವೈಟ್ ಅಂತ ಇದನ್ನು ತಂದು ಪಾಲಿ ಮನೆಯಲ್ಲಿ ಅದರಲ್ಲೂ ಅಂಗಾಂಶ ಸಸಿಗಳನ್ನು ತಂದು ಇಲ್ಲಿ ನಾಟಿ ಮಾಡಿ ತುಂಬ ಉತ್ತಮವಾದ ಒಂದು ಪುಷ್ಪ ಬೇಸಾಯವನ್ನು ಮಾಡಿ ಒಳ್ಳೆಯ ಉತ್ತಮವಾದ ಲಾಭವನ್ನು ಗಳಿಸ್ತಾ ಇದ್ದಾರೆ. ಸೊ ಹಾಗಾಗಿ ಇವ್ರಿಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಪರವಾಗಿ ಮತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ಇವರಿಗೆ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸ್ತೀನಿ.